ಇಂದು ಚಿನ್ನ ಬೆಳ್ಳಿ ಬೆಲೆ ದರ ಏರಿಕೆಯಾಗಿದೆ. ಶೀಘ್ರವೇ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಇಂದು ಚಿನ್ನ ಬೆಳ್ಳಿ ಬೆಲೆ ಏರಿಕೆಯಾಗಿದೆ. ಶೀಘ್ರವೇ ವಾಹನ ಸವಾರರಿಗೆ ಶಾಕ್. ಮತ್ತೆ ದರ ಏರಿಕೆಯ ಬಿಸಿ. ಮತ್ತೆ ವಾಹನ ಸವಾರರಿಗೆ ಬೀಳಲಿದೆ ಬೆಲೆ ಏರಿಕೆಯ ಪೆಟ್ಟು. ಪೆಟ್ರೋಲ್ ಡೀಸೆಲ್ ದರ 5ರಿಂದ 7 ರೂಪಾಯಿಗೆ ಏರಿಕೆ. ತೈಲ ಕಂಪನಿಗೆ 1 ಲಕ್ಷ ಕೋಟಿ ನಷ್ಟ. ದರ ಪರಿಷ್ಕರಣೆಗೆ ಚಿಂತನೆ. ಬ್ಯಾರೆಲ್ಗೆ $130 ಗಡಿ ದಾಟಿರುವ ಕಚ್ಚಾ ತೈಲ ಬೆಲೆ. ಪ್ರತಿದಿನ ಅಂದಾಜು 1800ರಿಂದ 1900 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಲೀಟರ್ ಪೆಟ್ರೋಲ್ ಮೇಲೆ ಸುಮಾರು 20ರಿಂದ 21 ರೂಪಾಯಿ ಲಾಸ್ ಆಗ್ತಾ ಇದೆ. ಡೀಸೆಲ್ ಮೇಲೆ 28ರಿಂದ 35 ರೂಪಾಯಿವರೆಗೂ ನಷ್ಟ ಆಗ್ತಾ ಇದೆ. ಹೀಗಾಗಿ ಮತ್ತೆ ವಾಹನ ಸವಾರರಿಗೆ ದರ ಏರಿಕೆಯ ಬರೆ ಬೀಳಲಿದ್ಯಾ? ಇಂದು ಚಿನ್ನ ಬೆಳ್ಳಿಯ ಬೆಲೆ ಕೂಡ ಏರಿಕೆಯಾಗಿದೆ. ಶೀಘ್ರವೇ ಮತ್ತೊಂದು ಶಾಕ್ ಎದುರಾಗುತ್ತಾ ರಾಜ್ಯದ ಜನರಿಗೆ? ಶೀಘ್ರವೇ ವಾಹನ ಸವಾರರಿಗೆ ಶಾಕ್. ಮತ್ತೆ ದರ ಏರಿಕೆಯ ಬರೆ ಏನಾದ್ರೂ ತಟ್ಟುತ್ತಾ, ಬಿಸಿ ತಟ್ಟುತ್ತಾ? ಮತ್ತೆ ವಾಹನ ಸವಾರರಿಗೆ ಬೀಳಲಿದೆ ಬೆಲೆ ಏರಿಕೆಯ ಪೆಟ್ಟು. ಪೆಟ್ರೋಲ್ ಡೀಸೆಲ್ ದರ 5ರಿಂದ 7 ರೂಪಾಯಿಯವರೆಗೆ ಏರಿಕೆ ಮಾಡಲಾಗುತ್ತೆ. ತೈಲ ಕಂಪನಿಗೆ ಈಗಾಗಲೇ 1 ಲಕ್ಷ ಕೋಟಿಯಷ್ಟು ನಷ್ಟ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದರ ಪರಿಷ್ಕರಣೆಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಬ್ಯಾರೆಲ್ಗೆ $130 ಗಡಿಯನ್ನ ದಾಟಿರುವಂತಹ ಕಚ್ಚಾ ತೈಲದ ಬೆಲೆ. ಪ್ರತಿದಿನ ಅಂದಾಜು 1800ರಿಂದ 1900 ಕೋಟಿಯವರೆಗೂ ನಷ್ಟ ಆಗ್ತಾ ಇದೆ. ಲೀಟರ್ ಪೆಟ್ರೋಲ್ ಮೇಲೆ ಸುಮಾರು 60ರಿಂದ 20ರಿಂದ 21 ರೂಪಾಯಿವರೆಗೂ ಲಾಸ್ ಆಗ್ತಾ ಇದೆ. ಡೀಸೆಲ್ ಮೇಲೆ 28 ರೂಪಾಯಿಂದ 35 ರೂಪಾಯಿವರೆಗೂ ನಷ್ಟ ಆಗ್ತಾ ಇದೆ. ಹೀಗಾಗಿ ಮತ್ತೆ ವಾಹನ ಸವಾರರಿಗೆ ದರ ಏರಿಕೆಯ ಬರೆ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಮತ್ತೆ ರಾಜ್ಯದ ಜನರಿಗೆ ಶಾಕ್ ಎದುರಾಗಿರುವಂಥದ್ದು. ಶೀಘ್ರವೇ ವಾಹನ ಸವಾರರಿಗೆ ಶಾಕ್ ಎದುರಾಗುತ್ತೆ. ಜನರು ಇಂಧನ ಉಳಿಸದಿದ್ರೆ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆಯಾಗುತ್ತೆ. ನಷ್ಟದ ಪ್ರಮಾಣವನ್ನ ಆಧರಿಸಿ ದರ ಏರಿಕೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಗಣನೀಯ ಏರಿಕೆ ಸಾಧ್ಯತೆ. 5ರಿಂದ 7 ರೂಪಾಯಿವರೆಗೂ ಏರಿಕೆಯಾಗುತ್ತಾ ತೈಲ ದರ? ಇದೇ ವಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್. ಜನರು ಇಂಧನ ಉಳಿಸದಿದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುತ್ತೆ. ನಷ್ಟದ ಪ್ರಮಾಣವನ್ನ ಆಧರಿಸಿ ದರ ಏರಿಕೆ ಮಾಡಲಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಗಣನೀಯ ಏರಿಕೆ ಸಾಧ್ಯತೆ ಇದೆ. 5ರಿಂದ 7 ರೂಪಾಯಿ ಏರಿಕೆಯಾಗುತ್ತಾ ತೈಲ ದರ? ಇದೇ ವಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ನಿರೀಕ್ಷಿಸಬಹುದು. ರಾಜ್ಯದ ಜನರಿಗೆ ಈಗ ದರದ ಏರಿಕೆ ಬಿಸಿ ಮುಟ್ಟಲಿದೆ. ಜನರು ಇಂಧನ ಉಳಿಸದಿದ್ರೆ ಪೆಟ್ರೋಲ್ ಡೀಸೆಲ್ ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಯಾಕಂತಂದ್ರೆ ನಷ್ಟದ ಪ್ರಮಾಣವನ್ನ ಆಧರಿಸಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಗಣನೀಯ ಏರಿಕೆ ಆಗ್ತಾ ಇದೆ. ಸುಮಾರು 5ರಿಂದ 7 ರೂಪಾಯಿವರೆಗೂ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಇದೇ ವಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯದ ಜನರು ಗಮನಿಸಲೇಬೇಕಾದಂತಹ ಅಂಶ. ನೀವು ಎಷ್ಟು ಇಂಧನ ಉಳಿಸ್ತೀರೋ ಅಷ್ಟು ನಿಮಗೆ ತೈಲ ದರ ಕಡಿಮೆ ಆಗಬಹುದು ಅಂತ ಹೇಳೋದಕ್ಕೆ ಆಗಲ್ಲ. ಬಟ್ ನಿರೀಕ್ಷೆ ಮಾಡಬಹುದು ಒಂದೇ ದರದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ. ಜನರು ಇಂಧನ ಉಳಿಸದಿದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುತ್ತೆ.